ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾಳೆ ಬಿಹಾರ ಚುನಾವಣಾ ಅಖಾಡಕ್ಕೆ ಸಿಎಂ ಎಂಟ್ರಿ ಕೊಡಲಿದ್ದಾರೆ. ವೋಟ್ ಅಧಿಕಾರ್ ಯಾತ್ರೆ ಮೂಲಕ ಅಧಿಕೃತ ಪ್ರವೇಶವನ್ನ ಪಡೆದುಕೊಳ್ತಾರೆ ಸಿಎಂ. ಬಿಹಾರದ ಸಿಹಾನ್ನಲ್ಲಿ ನಡೆಯುವಂತಹ ಬೃಹತ್ ಸಮಾವೇಶ ಇದೆ. ಒಂದು ದಿನದ ಯಾತ್ರೆಯಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇದ್ದಾರೆ. ನಾಳೆ ಅಧಿಕೃತವಾಗಿ ಈ ಒಂದು ಯಾತ್ರೆ ಸಮಾವೇಶಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಬಿಹಾರ ಚುನಾವಣಾ ಅಖಾಡಕ್ಕೆ ಇದು ಮೊದಲನೇ ಭೇಟಿ. ಹಿಂದುಳಿದ ಸಮುದಾಯಗಳ ಮತಗಳು ಹೆಚ್ಚಿರುವಂತಹ ಹಿನ್ನೆಲೆ ರಾಹುಲ್ ಜೊತೆ ಬಿಹಾರದ ಜನರ ಗಮನ ಸೆಳೀತಾರೆ ಸಿಎಂ ಸಿದ್ದರಾಮಯ್ಯ. ದಲಿತ ನಾಯಕ ಅಂತಾನೆ ಪ್ರಖ್ಯಾತಿ ಪಡ್ಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಬಿಹಾರದ ಚುನಾವಣಾ ಅಖಾಡಕ್ಕೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಕಾರಣ ದಲಿತ ಮತಗಳನ್ನ ಸೆಳೆಯುವಂತ ಕೆಪಾಸಿಟಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದೆ. ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿದ್ರು. ಚುನಾವಣೆ ಇರುವಂತ ಸಂದರ್ಭದಲ್ಲಿ ಪ್ರಚಾರವನ್ನ ಮಾಡಿ ಬಂದಿದ್ರು. ಈಗಲೂ ಕೂಡ ಬಿಹಾರದ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಲೋಕಸಭೆಯ ವಿಪಕ್ಷ ನಾಯಕ ಆಗಿರುವಂತ ರಾಹುಲ್ ಗಾಂಧಿ ಅವರು ಮತಗಳ್ಳತನ ಆರೋಪವನ್ನ ಇಟ್ಕೊಂಡು ಬಿಹಾರದಲ್ಲೂ ಕೂಡ ಮತದಾರರ ವೋಟರ್ ಲಿಸ್ಟ್ ಏನಿರುತ್ತೆ ಅದರ ಪರಿಷ್ಕರಣೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಇಟ್ಕೊಂಡು ಪಾದಯಾತ್ರೆಯನ್ನ ಶುರು ಮಾಡಿರುವಂಥದ್ದು. ಈ ಒಂದು ಮತದಾರರ ಅಧಿಕಾರ ಅನ್ನುವಂಥ ಮತಯಾತ್ರೆ ಏನಿದೆ ಆ ಯಾತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ರು ಅವರು, ನಾನು ಕೂಡ ಒಂದು ದಿನದ ಮಟ್ಟಿಗೆ ಅಲ್ಲಿ ಪ್ರಚಾರಕ್ಕೆ ಯಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತೀನಿ ಅಂತ. ನಾಳೆ ಸಿಎಂ ಸಿದ್ದರಾಮಯ್ಯನವರು ಬಿಹಾರ ಚುನಾವಣಾ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಎಲ್ಲೇ ಹೋದ್ರೂ ಕೂಡ ಅಹಿಂದ ಮತಗಳನ್ನ ಸೆಳೆಯುವಂತ ಕೆಪಾಸಿಟಿ ಸಿಎಂ ಸಿದ್ದರಾಮಯ್ಯನವರಿಗೆ ಇದೆ. ಕಾರಣ ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದಾರೆ. ಅದು ಅಲ್ಪಸಂಖ್ಯಾತ ಮತಗಳಿರ್ಬೋದು, ಹಿಂದುಳಿದ ವರ್ಗದ ಮತಗಳಿರ್ಬೋದು, ದಲಿತ ಮತಗಳಿರ್ಬೋದು, ಎಲ್ಲವನ್ನು ಕೂಡ ಸೆಳೆಯುವಂತ ಸಾಮರ್ಥ್ಯ ಸಿದ್ದರಾಮಯ್ಯನವರಿಗಿದೆ. ಅವರ ಅಧಿಕಾರ ಇರ್ಬೋದು ಅಥವಾ ಅವರ ಆಳ್ವಿಕೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಬೇರೆ ಬೇರೆ ರಾಜ್ಯದ ಅಹಿಂದ ಮತದಾರರು ಗಮನಿಸಿದ್ದಾರೆ. ಹೀಗಾಗಿ ಆಯಾ ಸಂದರ್ಭದಲ್ಲಿ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕನಾಗಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲಲ್ಲಿ ಹೋಗಿ ಪ್ರಚಾರವನ್ನ ಮಾಡ್ತಾರೆ. ಈಗಾಗಲೇ ಬಿಹಾರದಲ್ಲಿ ನಡೀತಾ ಇರುವಂತಹ ಈ ಒಂದು ಯಾತ್ರೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಒಟ್ಟು 13 ದಿನಗಳ ಕಾಲ ನಡೆಯುವಂತ ಯಾತ್ರೆ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಾಥ್ ಕೊಡೋದಕ್ಕೆ ಅಂತ ನಾಳೆ ಬಿಹಾರದ ಚುನಾವಣಾ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ನಾಳೆಯ ರೂಪುರೇಷೆ ಬಗ್ಗೆ ಅಥವಾ ಎಲ್ಲೆಲ್ಲಿ ಹೋಗ್ತಾರೆ, ಏನ್ ಪ್ರಚಾರ, ಸಮಾವೇಶದ ಒಂದಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಬಿಹಾರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ವೋಟ್ ಅಧಿಕಾರ ರ್ಯಾಲಿಯನ್ನ ಬಿಹಾರದಲ್ಲಿ ನಡೆಸ್ತಾ ಇದ್ದಾರೆ. ಕಾರಣ ಈಗಾಗಲೇ ಕೇವಲ 1 ತಿಂಗಳು ಮಾತ್ರ ಬಾಕಿ ಇದೆ ಬಿಹಾರ ವಿಧಾನಸಭಾ ಚುನಾವಣೆ ಘೋಷಣೆ ಆಗೋದಕ್ಕೆ. ಸೊ ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಬಾರಿ ಬಿಹಾರದಲ್ಲಿ ಕಾಂಗ್ರೆಸ್ RJD ಮೈತ್ರಿ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಕೇಂದ್ರ ಚುನಾವಣಾ ಆಯೋಗದ ಮತಗಳ ವಿರುದ್ಧ ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದನ್ನ ಬಿಹಾರದಲ್ಲಿ ಮತ್ತಷ್ಟು ಮುಂದುವರಿಸಿದ್ದಾರೆ. ಈಗಾಗಲೇ ನಿರಂತರವಾಗಿ ಯಾತ್ರೆ, ರಾಹುಲ್ ಗಾಂಧಿ ಅವರ ಯಾತ್ರೆ ನಡೀತಾ ಇದೆ. ಮೊನ್ನೆ ಅಷ್ಟೇ DCM DK ಶಿವಕುಮಾರ್ ಅವರು ಕೂಡ ಬಿಹಾರಕ್ಕೆ ತೆರಳಿದ್ರು. ನಾಳೆ ಸಿದ್ದರಾಮಯ್ಯ ಅವರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಗೋಪಾಲ್ಗಂಜ್ನ ಸಿವಾನ್ ಅನ್ನುವಂತಹ ಪ್ರದೇಶದಲ್ಲಿ ರ್ಯಾಲಿ ನಡೀತಾ ಇದೆ. ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಭಾಗವಹಿಸ್ತಾ ಇದ್ದಾರೆ. ಇದರ ನಂತರ ನಿರಂತರವಾಗಿ 3-4 ದಿನಗಳ ಕಾಲ ಅವರು ಸಿದ್ದರಾಮಯ್ಯ ಅವರು ಬಿಹಾರದಲ್ಲಿ ರ್ಯಾಲಿಯಲ್ಲಿ ಪ್ರಚಾರ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾರೆ ಇನ್ನು ಮುಂದೆ. ಸೊ ಈ ಒಂದು ಭೇಟಿ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಕಾರಣ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅಂತೇಳಿ ಈಗಾಗಲೇ ದಕ್ಷಿಣ ಭಾರತದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಉತ್ತರ ಭಾರತದಲ್ಲೂ ಕೂಡ ಅವರ ಒಂದು ಪ್ರಸಿದ್ಧಿ ಆಗಬೇಕು, ಮತ್ತೆ ಅವರನ್ನ ಹಿಂದುಳಿದ ವರ್ಗಗಳ ನಾಯಕರಾಗಿ ಬಿಂಬಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯ ಅವರನ್ನ ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಬಿಹಾರ ಚುನಾವಣೆಯ ಮೂಲಕ ಅಹಿಂದ ನಾಯಕರಾಗಿ ಉತ್ತರ ಭಾರತದಲ್ಲೂ ಕೂಡ ಸಿದ್ದರಾಮಯ್ಯ ಚಾಪನ್ನ ಮೂಡಿಸುವಂತಹ ಸಾಧ್ಯತೆಗಳಿದೆ. ಆ ಕಾರಣಕ್ಕೆ ನಾಳೆ ನಡೆಯುವಂತಹ ಒಂದು ರ್ಯಾಲಿ ಏನಿದೆ ಸಾಕಷ್ಟು ಕುತೂಹಲವನ್ನ ಕೆಳಿಸ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ಯಾತ್ರೆಯನ್ನು ಶುರು ಮಾಡಿದ್ದಾರೆ. ಆ ಒಂದು ಚುನಾವಣಾ ಅಖಾಡ ಏನಿದೆ ಬಿಹಾರದಲ್ಲಿ ನಡೆಯುವಂತ ಚುನಾವಣಾ ಅಖಾಡ, ಅದಕ್ಕೆ ಚುನಾವಣೆಗೆ 1 ತಿಂಗಳು ಮಾತ್ರ ಬಾಕಿ ಇದೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಿಹಾರದ ಚುನಾವಣಾ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ.
ಕಾರಣ ಇಷ್ಟೇ, ಅಹಿಂದ ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಅಲ್ಲಿ ಇರುವಂತ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಮಾಡ್ತಾ ಇರುವಂತ ಯಾತ್ರೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಒಂದು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಅವರು ಒತ್ತಾಯವನ್ನ ಮಾಡ್ತಾ ಇರೋದು. ಕೆಲವರ ವೋಟರ್ ಲಿಸ್ಟ್ ಏನಿದೆ, ವೋಟರ್ ಐ ಡಿ ಏನಿದೆ, ಲಿಸ್ಟ್ನಿಂದ ಡಿಲೀಟ್ ಆಗಿಬಿಟ್ಟಿದೆ. ಇನ್ನು ಕೆಲವ್ರದ್ದು ಒಬ್ಬರ ವೋಟರ್ ಐ ಡಿಯಿಂದ ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಒಂದು 4 ಕಡೆ ವೋಟ್ ಮಾಡಿದಂಥ ಸಂಗತಿಗಳು ಕೂಡ ಇದ್ದಾವೆ. ಇದನ್ನು ವಿರೋಧಿಸಿ ನಡೀತಾ ಇರುವಂಥ ಯಾತ್ರೆ ಇದು.